ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಂಸತ್ನಲ್ಲಿ ವಿವಾದ ಸೃಷ್ಟಿಸಿದ ಬೆನ್ನಲ್ಲೇ ಮತ್ತೆ ರಾಹುಲ್ ಗಾಂಧಿ ಅಮಿತ್ ಶಾ ಟಾರ್ಗೆಟ್ ಮುಂದುವರಿಸಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಹಾಗೂ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಒಂದಾದ ನಂತರ ಒಂದು ಆರೋಪಗಳನ್ನ ಮಾಡ್ತಾ ಹೋಗಿದ್ದಾರೆ. ಈ ಮೂಲಕ ಇನ್ನೂ ಕೆಲ ದಿನಗಳ ಕಾಲ ನಮ್ಮ ಸಬ್ಜೆಕ್ಟ್ ಅಮಿತ್ ಶಾ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಸುಳ್ಳು ಆರೋಪಕ್ಕೆ ಬೆಲೆ ತೆರೋ ತನಕವೂ ಬಿಡೋದಿಲ್ಲ ಅಂತ ಪಟ್ಟು ಬಿದ್ದಿರೋ ಬಿಜೆಪಿ ಈಗ ಲೀಗಲ್ ಆಕ್ಷನ್ಗೆ ಮುಂದಾಗಿದೆ. ರಾಹುಲ್ಗೆ ಟಕ್ಕರ್ ಕೊಡೋದಕ್ಕೆ ಅನುರಾಗ್ ಠಾಕೂರ್ ಹೆಜ್ಜೆ ಇಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಅನ್ನೋದನ್ನ ಹೈಲೈಟ್ ಮಾಡೋದಕ್ಕೆ ನೂರಾರು ರೀತಿಯ ಯತ್ನಗಳು ನಡೀತಾ ಇದ್ರು. ಇನ್ನೊಂದು ದಿಕ್ಕಲ್ಲಿ ಬಾಧಿತ ಪೊಲೀಸ್ ಕುಟುಂಬ ಕೂಡ ಮಾಧ್ಯಮದ ಮುಂದೆ ಬಂದಿದ್ದು ಅವರು ಬಿಚ್ಚಿಟ್ಟಿರೋ ಸತ್ಯಗಳು ಎಲ್ಲರ ಕಣ್ಣಲ್ಲಿ ನೀರನ್ನು ತರಿಸ್ತಾ ಇದೆ. ಈ ಮಧ್ಯೆ ಪ್ರಧಾನಿ ಮೋದಿ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿದ ಯುವತಿ ಮೇಲೆ ಕೇಸ್ ದಾಖಲಾಗಿದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕೂಲ್ನಲ್ಲಿ ಭಾಷಣ ಸ್ಪರ್ಧೆ ಇದೆ ಅಂತ ಗುಂಡ ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ರೆಡಿಯಾಗಿರ್ತಾನೆ. ಹೆಸರು ಕರೀತಾ ಇದ್ದ ಹಾಗೆ ನಾಯಿ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿ ಪ್ರೈಸ್ ತೆಗೆದುಕೊಳ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ತಾನೆ. ಆದ್ರೆ ಟ್ವಿಸ್ಟ್ ಅನ್ನೋ ಹಾಗೆ ಕಾಂಪಿಟೇಷನ್ ನಲ್ಲಿ ಅವರೇ ಒಂದು ಟಾಪಿಕ್ ಅನ್ನ ಕೊಟ್ಟು ಮಾತಾಡುವಂತಾರೆ. ಆದ್ರೆ ಗುಂಡ ಬುದ್ಧಿವಂತ ಅಲ್ವಾ? ಅದರಿಂದ ತನಗೆ ಏರೋಪ್ಲೇನ್ ಅನ್ನೋ ಟಾಪಿಕ್ ಸಿಕ್ಕಿದ್ರು ವಿಮಾನವು ಆಕಾಶದಲ್ಲಿ ಹಾರಾಡುತ್ತದೆ. ವಿಮಾನದ ಕಿಟಕಿಯಿಂದ ನೋಡಿದಾಗ ಭೂಮಿ ಮೇಲಿನ ಜನರು ಹಾಗೂ ಮನೆಗಳು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತವೆ. ಅಂತ ಮನೆಗಳಲ್ಲಿ ನಾಯಿಯನ್ನ ಸಾಕಿರ್ತಾರೆ. ನಾಯಿ ಒಂದು ಸಾಕು ಪ್ರಾಣಿ ಅಂತ ತನ್ನ ಟಾಪಿಕ್ಗೆ ವಿಷಯವನ್ನ ತಂದು ಭಾಷಣ ಮಾಡಿ ಮುಗಿಸ್ತಾನಂತೆ. ಅದೇ ರೀತಿ ರಾಜಕೀಯದಲ್ಲೂ ಕೆಲವೊಮ್ಮೆ ವಿರೋಧಿಸೋದಕ್ಕೆ ಟಾಪಿಕ್ ಸಿಗೋದಕ್ಕಿಂತ ಹೆಚ್ಚಾಗಿ ಸಿಕ್ಕ ಟಾಪಿಕ್ ಅನ್ನ ತಮಗೆ ಹೇಗೆ ಬೇಕೋ ಹಾಗೆ ತಿರುಗಿಸಿಕೊಳ್ಳೋ ಕೆಲಸ ಆಗೋದನ್ನ ಜನರು ಗಮನಿಸ್ತಾನೆ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಕೆಲ ಗಂಟೆಗಳ ಕಾಲ ಪ್ರೊಟೆಸ್ಟ್ ವಿಚಾರ ತಣ್ಣಗಾಗಿತ್ತು. ಎಲ್ಲ ರಾಜಕೀಯ ನಾಯಕರ ಪ್ಲಾನ್ಗಳು ಅದಲು ಬದಲಾಗಿದ್ವು. ಈ ಹೊತ್ತಲ್ಲಿ ನಮ್ಮ ಟಾರ್ಗೆಟ್ ಅಮಿತ್ ಶಾ ಅನ್ನೋ ಹಿಂಟ್ ಕಾಂಗ್ರೆಸ್ ಕಡೆಯಿಂದ ಬಂತು. ಆದರೆ ಗುಂಡು ಹೊಡೆಯೋದಕ್ಕೆ ಅಮಿತ್ ಶಾ ಆರ್ಡರ್ ಕೊಟ್ಟರು ಅನ್ನೋ ಆಧಾರವಿಲ್ಲದ ಹೇಳಿಕೆ ಅದು ಸೆಷನ್ನಲ್ಲಿ ರಾಹುಲ್ ಗಾಂಧಿ ಕಡೆಯಿಂದ ಬರುತ್ತೆ ಅಂತ ಯಾರು ಕೂಡ ಯೋಚಿಸಿರಲಿಲ್ಲ. ಅದು ನಡೀತು. ಅದಕ್ಕೆ ವಿರೋಧವೂ ವ್ಯಕ್ತವಾಯಿತು. ಕಾಂಟ್ರವರ್ಸಿ ಆಗಿದ್ರಿಂದ ಈ ವಿಚಾರವನ್ನ ಕೈಬಿಡ್ತಾರಾ ಅಂತ ನೋಡಿದ್ರೆ ಅದನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಕೆಲಸಗಳು ಆಗ್ತಾ ಇದೆ. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ಕೊಂಡಿರೋ ರಾಹುಲ್, ನೀವು ಜನ್ಜಿಗಳನ್ನ ಸೈಲೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಮೊದಲಿಗೆ ಅವರ ಬೆನ್ನು ಮೂಳೆ ಮುರಿದ್ರಿ, ಈಗ ಅವರ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ. ಇದೆಲ್ಲ ಆಗಿನ ಕಾಲದಲ್ಲಿ ನಡೀತಾ ಇತ್ತು. ಭವಿಷ್ಯದಲ್ಲಿ ಇದನ್ನೆಲ್ಲ ಮಾಡಿ ಗೆಲ್ತೀವಿ ಅಂತ ಯೋಚಿಸಬೇಡಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಪೊಲೀಸರು ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡೋದೇ ತಪ್ಪು ಅಂತ ಲಾಠಿ ಚಾರ್ಜ್ ಮಾಡಿರೋದಲ್ಲ, ಸಂಸತ್ ಭವನಕ್ಕೆ ನುಗ್ಗೋದಕ್ಕೆ ಹಾಗೂ ಕಲ್ಲೆಸೆಯೋದನ್ನ ತಪ್ಪಿಸೋದಕ್ಕೆ ಮಾಡಿದ್ದು ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೂ ಕೂಡ ಗೊತ್ತಾಗಿದೆ. ಎರಡನೆಯದಾಗಿ ಇಷ್ಟ ಆದ ಬಳಿಕವೂ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರೋ ಎಲ್ಲರ ಮೇಲೂ ಕೂಡ ಕೇಸ್ ಹಾಕದೆ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವವರನ್ನ ಬಿಟ್ಟು ಕೇವಲ ಗಲಭೆಗೆ ಯತ್ನಿಸಿದವರ ಮೇಲೆ ಮಾತ್ರ ಆಕ್ಷನ್ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಮೂರನೆಯದಾಗಿ ಪ್ರತಿಭಟನೆ ಮಾಡ್ತಾ ಇದ್ದವರಲ್ಲಿ ಎಲ್ಲರೂ ವಿದ್ಯಾರ್ಥಿಗಳಲ್ಲ. ಅದರಲ್ಲಿ ರೇಪ್ ಕೇಸ್ನಲ್ಲಿ ಬುಕ್ ಆಗಿದ್ದವರು, ಹಾಫ್ ಮರ್ಡರ್, ಫುಲ್ ಮರ್ಡರ್ ಕೇಸ್ ಇದ್ದವರು, ದರೋಡೆ ಮಾಡಿದವರು, ಸಮಾಜಘಾತುಕ ಕೆಲಸಗಳಲ್ಲಿ ಉನ್ನತ ಪದವಿಯನ್ನ ಪಡೆದವರು ಇದ್ರು ಅನ್ನೋದು ಸಾಬೀತಾಗಿದೆ. ಅಲ್ಲಿದ್ದವರೆಲ್ಲ ಜಂಜಿಗಳಲ್ಲ ಅನ್ನೋದು ಎಲ್ರಿಗೂ ಗೊತ್ತಾದ ಬಳಿಕವೂ ರಾಹುಲ್ ಈ ರೀತಿ ಆರೋಪ ಮಾಡ್ತಾ ಇರೋದು ರಾಜಕೀಯ ಲಾಭಕ್ಕಾಗಿ ಅಲ್ಲದೆ ಇನ್ನೇನೂ ಅಲ್ಲ ಅನ್ನೋ ರೀತಿ ಗುರುತಿಸಿಕೊಳ್ತಾ ಇದೆ. ಇದರ ಜೊತೆಗೆ ಪೊಲೀಸರ ಲಾಠಿ ಚಾರ್ಜ್ನ ಹಲವು ವಿಡಿಯೋಗಳನ್ನ ಶೇರ್ ಮಾಡಿರೋ ರಾಹುಲ್ ಗಾಂಧಿ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನ ಹರಿಸಿ ಇಂಡಿಪೆಂಡೆಂಟ್ ತನಿಖೆಗೆ ಆದೇಶ ನೀಡಬೇಕು ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇದು ಸೆಲೆಕ್ಟಿವ್ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಪ್ರತಿಭಟನೆ ಶುರುವಾಗಿ 20 ದಿನಗಳ ಕಾಲ ಪೊಲೀಸರು ಆ ಸ್ಥಳದಲ್ಲೇ ಇದ್ರು. ಯಾರು ಕೂಡ ಲಾಠಿ ಚಾರ್ಜ್ ಮಾಡಿರಲಿಲ್ಲ. ಪ್ರತಿಭಟನೆ ದೊಡ್ಡದಾದಾಗ್ಲೂ ತಾಳ್ಮೆಯಿಂದಲೇ ಇದ್ರು. ನುಗ್ಗಿ ಬರೋವಾಗ್ಲೂ ತಡೆಯೋದಕ್ಕೆ ಯತ್ನಿಸಿದ್ರೆ ಹೊರತು ಹೊಡೆಯೋದಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ಯಾವಾಗ ಪರಿಸ್ಥಿತಿ ಕೈಮೀರಿ ಹೋಗಿ ಕಲ್ಲೆಸೆತ, ವಾಹನಗಳನ್ನ ಪುಡಿಗಟ್ಟೋದು, ಸಂಸತ್ ಭವನಕ್ಕೆ ನುಗ್ಗಿ ದಾಂಧಲೆ ಮಾಡೋ ಯತ್ನಕ್ಕೆ ಕೈ ಹಾಕಿದ್ರೋ ಆಗ ಲಾಠಿ ಚಾರ್ಜ್ ಮಾಡಿದ್ರು. ಇದಕ್ಕೂ ವಿಡಿಯೋ ಸಾಕ್ಷಿಗಳಿವೆ. ಇಡೀ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಅಂತ ಯೋಚಿಸ್ತಾ ಇರೋ ರಾಹುಲ್ ಎಲ್ಲಾ ಆಯಾಮದಲ್ಲೂ ಯೋಚಿಸ್ಬೇಕಲ್ವಾ? ಕೇವಲ ತಮಗೆ ಬೇಕಾದಷ್ಟು ಮಾತ್ರ ಯೋಚಿಸಿದ್ರೆ ಹೇಗೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಅಮಿತ್ ಶಾರನ್ನ ಎಷ್ಟೇ ಟಾರ್ಗೆಟ್ ಮಾಡಿದ್ರೂ ಸಂಸತ್ನಲ್ಲಿ ಆಗಿರೋ ವಿವಾದವನ್ನ ಬಿಡೋದಿಲ್ಲ ಅಂತ ಅನುರಾಗ್ ಠಾಕೂರ್ ಚಾಲೆಂಜ್ ಮಾಡಿದ್ದಾರೆ. ರಾಹುಲ್ ವಿರುದ್ಧ ಬ್ರೀಚ್ ಆಫ್ ಪ್ರಿವಿಲೇಜ್ ನೋಟಿಸ್ಗೆ ಅನುರಾಗ್ ಮುಂದಾಗಿದ್ದಾರೆ. ಇದರಲ್ಲಿ ಅಮಿತ್ ಶಾ ವಿರುದ್ಧ ಆಧಾರವಿಲ್ಲದ ಆರೋಪ ಸೇರಿದಂತೆ ಅನ್ಪಾರ್ಲಿಮೆಂಟರಿ ಪದ ಬಳಕೆ, ಸಂಸತ್ ನಿಯಮಗಳ ಉಲ್ಲಂಘನೆ ಇದೆಲ್ಲವನ್ನೂ ಕೂಡ ಸೇರಿಸಿ ಕಾನೂನಾತ್ಮಕವಾಗಿ ಸವಾಲ್ ಹಾಕ್ತಾ ಇದ್ದಾರೆ. ಇದೇ ರೀತಿ ಹಲವು ಸಂದರ್ಭಗಳಲ್ಲಿ ರಾಹುಲ್ ಕಾನೂನು ಸಮಸ್ಯೆಗಳನ್ನ ಎದುರಿಸಿ ಕೊನೆಗೆ ಬೇಷರತ್ ಕ್ಷಮೆ ಯಾಚಿಸುವ ಹಂತಕ್ಕೆ ಬಂದು ನಿಂತಿದ್ದಕ್ಕೆ ಉದಾಹರಣೆಗಳಿವೆ. ರೀಸೆಂಟ್ ಆಗಿ ಮಧ್ಯಪ್ರದೇಶ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಪುತ್ರನ ವಿರುದ್ಧ ಆಧಾರವಿಲ್ಲದ ಆರೋಪ ಮಾಡಿ ಅದು ಕೋರ್ಟ್ನಲ್ಲಿ ಡಿಫೇಮೇಷನ್ ಕೇಸ್ ಹಾಕೋ ತನಕ ಹೋಗಿ ರೀಸೆಂಟ್ ಆಗಿ ಬಂದ ತೀರ್ಪಿನ ಬೆನ್ನಲ್ಲೇ ತಪ್ಪಾಯ್ತು ಅಂತ ರಾಹುಲ್ ಬೇಷರತ್ ಕ್ಷಮೆ ಯಾಚಿಸಿದ್ರು. ಈಗ ಇದು ಕೂಡ ಈ ರೀತಿಯೇ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ.
ಏನೋ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಅನ್ನೋ ಸುಳ್ಳು ಅಜೆಂಡಾ ತಪ್ಪಿಸೋದಕ್ಕೆ ಹೋರಾಟದಲ್ಲಿ ಇದ್ದವರನ್ನ ಎಕ್ಸ್ಪೋಸ್ ಮಾಡೋ ಕೆಲಸಗಳು ಕೂಡ ಆಗ್ತಾನೇ ಇದೆ. ಅದಕ್ಕೆ ಪ್ರಮುಖ ಸಾಕ್ಷಿ ದೆಹಲಿ ಪೊಲೀಸರ ತನಿಖೆಯಲ್ಲಿ ಸುಮಾರು 2800 ದುಷ್ಕರ್ಮಿಗಳ ಪತ್ತೆಯಾಗಿರೋದು. ಇನ್ನೊಂದು ದಿಕ್ಕಲ್ಲಿ ಪೊಲೀಸರ ಕುಟುಂಬ ಕೂಡ ಈಗ ಸಾರ್ವಜನಿಕರ ಮುಂದೆ ಬಂದು ಮಾತಾಡ್ತಾ ಇದೆ. ಗಂಭೀರ ಗಾಯಗಳಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಅಧಿಕಾರಿಗಳ ಹೆಂಡತಿ, ಪೋಷಕರು, ಮಕ್ಕಳು ಎಲ್ಲರೂ ಬಂದು ತಮ್ಮ ನೋವನ್ನ ಹೇಳಿಕೊಳ್ತಾ ಇದ್ದಾರೆ. ಹಾಗೆ ತಮಗೆ ನ್ಯಾಯ ಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ಪೈಕಿ ಮಾತನಾಡಿರೋ ಕೆಲ ಮಕ್ಕಳು ಹೇಳಿರೋದು, ನಮ್ಮ ತಂದೆ ಪ್ರತಿದಿನ ರಾತ್ರಿ ಮನೆಗೆ ಬಂದು ಅಲ್ಲಿನ ಘಟನೆಗಳನ್ನ ವಿವರಿಸ್ತಾ ಇದ್ರು. ಅವರಲ್ಲಿ ಸಾಕಷ್ಟು ಜನರು ವಿದ್ಯಾರ್ಥಿಗಳ ರೀತಿ ಕಾಣಿಸ್ತಾ ಇರಲಿಲ್ಲ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೈ ಜೋಡಿಸಿರೋದು ಗೊತ್ತಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವರು ಆ ದಿನ ರಾತ್ರಿ ಅಧಿಕಾರಿಗಳು ಮನೆಗೆ ಬಂದಾಗ ಅವರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಕೂಡ ವಿವರಿಸಿದ್ದಾರೆ. ಖಾಕಿ ಬಟ್ಟೆ ಕಂಪ್ಲೀಟ್ ಆಗಿ ರಕ್ತಮಯವಾದ ಸ್ಥಿತಿಯಲ್ಲಿ ಬಂದವರನ್ನ ನೋಡಿ ಕುಟುಂಬಸ್ಥರು ಗಾಬರಿಯಾಗಿದ್ರು. ಆದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಗಂಭೀರ ಗಾಯಗಳಾಗಿರೋ ತಮ್ಮ ತಂದೆಯನ್ನೇ ವಿಲನ್ ರೀತಿ ತೋರಿಸೋ ವಿಡಿಯೋಗಳನ್ನ ನೋಡಿ ಬೇಸರ ಆಯಿತು ಅನ್ನೋದನ್ನ ಕೆಲವರು ಹೇಳ್ಕೊಂಡಿದ್ದಾರೆ. ಪೊಲೀಸರ ಕುಟುಂಬಸ್ಥರ ಸ್ಟೇಟ್ಮೆಂಟ್ ಈ ಕೇಸ್ನಲ್ಲಿ ಬಹಳ ಪ್ರಮುಖ ಎನಿಸ್ಕೊಳ್ಳುತ್ತೆ. ಯಾಕಂದ್ರೆ ಕೇವಲ ಲಾಠಿ ಚಾರ್ಜ್ ವಿಡಿಯೋಗಳನ್ನ ಮಾತ್ರ ಪೋಸ್ಟ್ ಮಾಡೋ ಮೂಲಕ ಕಣ್ಣೀರು ಹಾಕಿ ಭಾವನಾತ್ಮಕವಾಗಿ ಜನರ ದಿಕ್ಕು ತಪ್ಪಿಸೋ ಕೆಲಸಗಳಾಗ್ತಾ ಇದೆ. ಆದರೆ ಪ್ರತಿ ಪ್ರಕರಣಕ್ಕೂ 2 ಆಯಾಮ ಇರುತ್ತೆ ಅನ್ನೋ ಹಾಗೆ ಇನ್ನೊಂದು ದಿಕ್ಕಲ್ಲಿ ದುಷ್ಕರ್ಮಿಗಳ ಹಲ್ಲೆಗೆ ತುತ್ತಾದ ಪೊಲೀಸರಿಗೂ ಒಂದು ಕುಟುಂಬ ಇದೆ ಅನ್ನೋದನ್ನ ಜನರು ಅರ್ಥ ಮಾಡಿಕೊಳ್ಳಬೇಕಿದೆ. ಒಂದು ರೀತಿ ವಿಚಾರಗಳನ್ನ ಮಾತ್ರ ಜನರ ತಲೆಯಲ್ಲಿ ತುಂಬಿ ದೇಶ ಹಾಳು ಮಾಡೋ ಕೆಲಸ ಇನ್ಮುಂದೆ ನಡೆಯೋದಿಲ್ಲ ಅನ್ನೋದಕ್ಕೆ ಪೊಲೀಸರ ಕುಟುಂಬಸ್ಥರ ಹೇಳಿಕೆ ಪ್ರಮುಖ ಎನಿಸ್ಕೊಳ್ತಾ ಇದೆ. ಏನೋ ಕಳೆದ ಕೆಲ ದಿನಗಳಿಂದ ಪ್ರಧಾನಿ ಮೋದಿ ಬಗ್ಗೆ ಅತ್ಯಂತ ಕೆಟ್ಟ ಶಬ್ದವನ್ನ ಬಳಸಿದ್ದ ಹುಡುಗಿಯೊಬ್ಬಳ ವಿಡಿಯೋ ವೈರಲ್ ಆಗ್ತಾ ಇತ್ತು. ಆಕೆಗಾಗಿ ಹುಡುಕಾಟ ನಡೆಸ್ತಾ ಇರೋ ಬಗ್ಗೆ ಕೂಡ ಸುದ್ದಿಗಳಾಗ್ತಾ ಇತ್ತು. ಕೊನೆಗೂ ಆಕೆ ಸಿಕ್ಕಿಬಿದ್ದಿದ್ದಾಳೆ. ಆಕೆ ಮೇಲೆ 0 FIR ದಾಖಲಿಸಲಾಗಿದೆ. ಸೊಂಟದ ಕೆಳಗಿನ ಪದಗಳನ್ನ ಪದೇ ಪದೇ ಬಳಸಿ ಛೀ ಎನ್ನಿಸಿಕೊಂಡಿದ್ದ ಆಕೆಯ ಹೆಸರು ರುಚಿಕಾ ಸಿಂಗ್ ಅನ್ನೋದು ಗೊತ್ತಾಗಿದೆ. ನೋಯ್ಡಾ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 352, 353/1 ಹಾಗೂ 356/1 ಅಡಿಯಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಆಕೆ ಆಡಿದ್ದ ಮಾತುಗಳು, ಬಳಸಿದ್ದ ಪದಗಳನ್ನು ಪರಿಶೀಲಿಸಿದಾಗ ಕೇಸ್ ಹಿಂಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಸುದ್ದಿ ಕೂಡ ಬಂದಿತ್ತು. ಆಕೆಯ ಅರೆಸ್ಟ್ ಬೆನ್ನಲ್ಲೇ ಆಕೆ ಕ್ಷಮಾಪಣೆ ವಿಡಿಯೋವೊಂದನ್ನು ಮಾಡಿ ಹರಿಬಿಟ್ಟಿದ್ರೆ, ಇನ್ನೊಂದು ದಿಕ್ಕಲ್ಲಿ ಪ್ರಧಾನಿ ಮೋದಿ ಕೂಡ ಸೆಲ್ಫಿ ವಿಡಿಯೋ ಮೂಲಕ ಈ ರೀತಿ ಕೆಟ್ಟ ಪದಗಳನ್ನು ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆಕೆಯನ್ನು ಕ್ಷಮಿಸಿ ಬಿಡಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಬಗ್ಗೆ ಕೂಡ ತುಂಬಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಏನಿದು 0 FIR ಅಂತ ನೋಡ್ತಾ ಹೋದ್ರೆ, ಒಂದು ಕೇಸ್ ಸಂಬಂಧ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲೂ FIR ದಾಖಲಿಸೋದಕ್ಕೆ ಸಾಧ್ಯವಿದ್ರೆ ಅದನ್ನ 0 FIR ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಕೇಸ್ನಲ್ಲಿ FIR ಹಾಕಬೇಕು ಅಂದ್ರೆ ಆ ಪ್ರಕರಣ ಯಾವ ಪೊಲೀಸ್ ಸ್ಟೇಷನ್ ಸುಪರ್ದಿಯಲ್ಲಿ ಬರುತ್ತೋ ಅಲ್ಲಿ ಹಾಕೋ ನಿಯಮ ಇರುತ್ತೆ. ಆದ್ರೆ ಇದು ಗಡಿಯನ್ನ ಮೀರಿದ FIR. ಅಲ್ಲಿಗೆ ಈ ಯುವತಿ ಕೇಸ್ ಯಾವ ಲೆವೆಲ್ಗೆ ಇಂಪ್ಯಾಕ್ಟ್ ಮಾಡಿತ್ತು ಅನ್ನೋದನ್ನ ರೀಲ್ಸ್ ಹುಚ್ಚಿಗೆ ಕಂಡ ಜಾಗದಲ್ಲಿ ಕಂಡ ರೀತಿ ವರ್ತಿಸಿ ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋ ವಿದ್ವಾಂಸರು ಯೋಚಿಸಬೇಕಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.